ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ರಿಗೂ ಒಂದು ಪ್ರಶ್ನೆ ಇರೋದು, ನೀವೇ ಹೇಳಿದ್ರಿ ನಾವೇ ರಿಲೀಸ್ ಮಾಡ್ತೀವಿ ಎಲ್ಲರಿಗೂ ಕೂಡ, ಬಟ್ ಚೇಂಜ್ ಆಗಿದ್ದು ಯಾಕೆ ಅಂತ? ವ್ಯಾಪಾರ ಅದರದೇ ಆದ ಮಾರ್ಗವನ್ನು ತಗೋತಾ ಹೋಗುತ್ತೆ. ಎಲ್ಲವನ್ನ ಕೊಟ್ಟಿಲ್ಲ, ಒಂದಷ್ಟು ನಾವೇ ಇಟ್ಕೊಂಡಿದ್ದೀವಿ. ಸೊ ವ್ಯಾಪಾರ ಆಗಿಂದ ಹಾಗೆ ಒಂದಷ್ಟು ನಿರ್ಧಾರಗಳಾಗ್ತಾ ಹೋಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಫಾರ್ ದ ಗುಡ್ ಆಫ್ ದ ಪ್ರಾಜೆಕ್ಟ್ ಚೆನ್ನಾಗಾಗಬೇಕು, ತುಂಬ ಚೆನ್ನಾಗಿ ಜನಕ್ಕೆ ತಲುಪಬೇಕು. ಸೊ ಹೂ ಕ್ಯಾನ್ ಡೂ ದಟ್ ಬೆಸ್ಟ್ ಜಾಬ್, ಆ ಏರಿಯಾ ಅವ್ರು ಮಾಡಿದ್ರೆ ಉತ್ತಮ ಅನಿಸುತ್ತೆ, ಹಾಗಾಗತ್ತೆ. ಗೊತ್ತಿಲ್ಲ, ಅದು ನಾನು ಆಡಿಟರ್ಸ್ ನೋಡಬೇಕು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಇವಾಗ ನೆಮ್ಮದಿಯಾಗಿದ್ದೀವಿ, ಹೊಟ್ಟೆ ಬಟ್ಟೆಗೆ ಏನೂ ಸಮಸ್ಯೆ ಇಲ್ಲ. ಸಿನಿಮಾ ಮಾಡಿದೆ, ಕೈ ಸುಟ್ಕೊಂಡೆ, ಆ ಮಾತಿಲ್ಲ. ಥ್ಯಾಂಕ್ಸ್ ಎಲ್ಲ ಕನ್ನಡ ಜನತೆಗೆ. ಬೇರೆ ಭಾಷೆಯವರು ಈ ನಮ್ಮ ಕನ್ನಡ ಸಿನಿಮಾನ ನೋಡಿದ್ದಾರೆ. ಸೊ ನಿಜವಾಗ್ಲೂ ನನಗೆ ಪದಗಳೇ ಇಲ್ಲ ಹೇಳೋಕ್ಕೆ. ನಾನು ಇವತ್ತು ಪ್ರೆಸ್ ಮೀಟ್ ಬಿಗಿನಿಂಗಲ್ಲೂ ಅದೇ ಮಾತು ಹೇಳಿದೆ. ಹಾರ್ಟ್ ವೆಲ್ ಥ್ಯಾಂಕ್ಸ್ ಪ್ರತಿಯೊಬ್ಬ ಕನ್ನಡಿಗರಿಗೂ. ಅಷ್ಟು ಚೆನ್ನಾಗಿ ಸಿನಿಮಾನ ರಿಸೀವ್ ಮಾಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ ಇದ್ದಾಗಲೂ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಮೊನ್ನೆ ಶಿವರಾತ್ರಿ ಇತ್ತು, ಶಿವರಾತ್ರಿ ದಿನ ಜನ ಸಿನಿಮಾಗೆ ಬಂದಿದ್ದಾರೆ. ಶಿವರಾತ್ರಿ ಇಡೀ ರಾತ್ರಿ ಎದ್ದು ಬೆಳಗ್ಗೆ ಶೋಗೆ ಬಂದಿದ್ದಾರೆ. ಅದಕ್ಕಿಂತ ಖುಷಿ ಇನ್ನೇನು. ತುಂಬ ಸಂತೋಷವಾಗಿದ್ದೀವಿ, ಇಡೀ ತಂಡ ನೆಮ್ಮದಿಯಾಗಿದ್ದೀವಿ. ನಮ್ಮದೊಂದು ಕಂಪನಿ, ಒಂದು ಸಿನಿಮಾ ಅಂತಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ, ಟೆಲಿವಿಷನ್ ಮಾಡ್ತಾ ಇರ್ತೀವಿ, ಮತ್ತೊಂದು ಆಗ್ತಾ ಇರುತ್ತೆ. ಸೊ ಒಂದು ಕಂಪನಿಯಾಗಿ ನಡೀತಾ ಇರುತ್ತೆ. ನನ್ನ ಹತ್ರ ಕೆಲಸ ಮಾಡೋರು ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಯಾವುದೋ ಪ್ರಾಜೆಕ್ಟಲ್ಲಿ ಜಾಸ್ತಿ ಬರ್ಬೋದು, ಒಂದ್ರಲ್ಲಿ ಕಮ್ಮಿ ಬರ್ಬೋದು, ಅದು ಬೇರೆ ವಿಷಯ. ಇಲ್ಲಿ ಬಂದಿದ್ದನ್ನು ನನ್ನ ಕಂಪನಿಯಲ್ಲಿರೋರೆಲ್ಲರಿಗೂ ಸಂಬಳವನ್ನು ಕೊಟ್ಕೊಂಡು ಕಂಪನಿ ನಿರಂತರವಾಗಿ ನಡೆಯುತ್ತಲ್ಲ, ಅದು ಮುಖ್ಯ. ಒಂದು ಸಿನಿಮಾ ಗೆಲ್ಲೋದ್ರಿಂದ ಕಂಪನಿ ನಿರಂತರವಾಗಿ ಇನ್ನೊಂದಷ್ಟು ತಿಂಗಳು ಸುಗಮವಾಗಿ ನಡೆಯೋ ಹಾಗೆ ಮಾಡಿದೆ ಯಜಮಾನ. ಸೊ ಎಲ್ಲ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳು.